ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಕ್ಷಿಣ ಕರ್ನಾಟಕದ ಇಬ್ಬರು ಅನುಭಾವಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಬ್ಬರು ಕೈವಾರ ತಾತಯ್ಯನವರು, ಇನ್ನೊಬ್ಬರು ವೀರಬ್ರಹ್ಮೇಂದ್ರ ಸ್ವಾಮಿಗಳು. 17ನೇ ಶತಮಾನ ಮತ್ತು 15ನೇ ಶತಮಾನದಲ್ಲಿದ್ದಂಥ ಈ ಇಬ್ಬರು ಅನುಭಾವಿಗಳಿಗೆ ಕಾಲಜ್ಞಾನ ಇತ್ತು. ಮುಂದಾಗೋದನ್ನು ಅವರು ಕಾಣಬಲ್ಲವರಾಗಿದ್ದರು ಮತ್ತು ಆ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಅನ್ನುವಂಥದ್ದು ನಂಬಿಕೆ. ಹಾಗಾದರೆ ಇತ್ತೀಚೆಗೆ ನಡೆದಂಥ ಉತ್ತರಾಖಂಡ್ ಪ್ರವಾಹ ಏನಿದೆ, ಆ ವಿಷಯ ಕೂಡ ಇವರ ಕಾಲಜ್ಞಾನದಲ್ಲಿ ಇತ್ತ. ಒಂದ್ಸಲ ನೋಡಿ. ಉತ್ತರಾಖಂಡದ ಪ್ರವಾಹವಾಗೋದು 900 ವರ್ಷಗಳ ಹಿಂದೆಯೇ ಗೊತ್ತಿತ್ತು. ಎಸ್, ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಆಗಿನ ಕಾಲದಲ್ಲಿ ಬರೆದಿಟ್ಟಿದ್ದಂಥ ತಾಳೆಗರಿಯ ಮೇಲಿನ ಬರಹ ನಮ್ಮ ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ. ಆಗಿನ ಕಾಲದಲ್ಲಿ ಈ ಪ್ರವಾಹದ ಸೂಚನೆಯನ್ನು ಕೊಡಲಾಗಿತ್ತ ಅನ್ನುವಂಥದ್ದು. ಎಸ್, ನನ್ನ ಪಕ್ಕದಲ್ಲಿ ಕಾಶಿ ವಿಶ್ವನಾಥಾಚಾರ್ಯ ಅವರಿದ್ದಾರೆ. ಈ ತಾಳೆಗರಿಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿರುವಂಥದ್ದು. ಕಾಶಿ ವಿಶ್ವನಾಥಾಚಾರ್ಯ ಅವರು, ಏನಿದೆ ಇದರಲ್ಲಿ, ಪ್ರವಾಹದ ರೆಫರೆನ್ಸ್ ಏನಿದೆ ಅಂತ? ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು కలియుగದ ದುಷ್ಟ ಶಿಕ್ಷಣ ಕೊರಕು ತಪ್ಪకుండా ದುಷ್ಟ ಶಿಕ್ಷಣ చేస్తానుమా ಅಂತ ಹೇಳ್ಬಿಟ್ಟು ಕಾಲಜ್ಞಾನದಲ್ಲಿ ಉತ್ತರ ದೇಶమున మొదలుకొని ప్రళయ భైరవుడు యమునోత్రి గంగోత్రి మహానదులు నాట్యములాడి ಕೇದಾರೇಶ್ವರಂ ಗುಪ್ತ ಕಾಶಿ ಚೇರೆ ನಿಮ ಹಂಸಕಾಳಿಕಾಂಬ ಅಂತ ಹೇಳಿದ್ದಾರೆ. ಸೊ ಅದೇ ಪ್ರಕಾರವಾಗಿ ಉತ್ತರ ಪ್ರದೇಶದ ಗಂಗೋತ್ರಿ ಯಮುನೋತ್ರಿ ಮಹಾನದಿಗಳು ಅಲ್ಲಿ ಉಕ್ಕಿ ಹರಿದು ಅಲ್ಲಿನ ಜನರನ್ನು ಸಂಹಾರ ರುದ್ರಭೂಮಿಯನ್ನು ಮಾಡ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನವಾಗಿದೆ. ಈ ಕಾಲಜ್ಞಾನದಲ್ಲಿ ಇಂಥದ್ದೊಂದು ಘಟನೆ ಯಾವಾಗ ನಡೆಯುತ್ತೆ, ಯಾವಾಗ ನಡೀಬಹುದು, ಒಂದು ಅಂದಾಜು ಆ ರೀತಿಯಾಗಿ ಇದು ಆದರೆ ಆ ಇಸ್ವಿ ಡೇಟು ಏನೂ ಹಾಕಿಲ್ಲ, ಇಯರ್ ಏನೂ ಹಾಕಿಲ್ಲ. ಅದ್ರ ಬಗ್ಗೆ ಕಾಲಜ್ಞಾನದ ಬಗ್ಗೆ ಶ್ಲೋಕಗಳನ್ನು ತಾತ್ಪರ್ಯವಾಗಿ ಹೇಳಿದ್ದಾರೆ. ಉತ್ತರ ದೇಶమున మొదలుకొని ప్రళయ భైరవుడు యమునోత్రి గంగోత్రి నదులు మహాప్రవాసము నాట్యమాడి కేదారేశ్వరము గుప్త కాశి చేరేనిమ జనములంతా మరణ మృదంగము చేరేనిమ ಲೋಕಾಲ ಜನలంతా ನೀಟಿ ನಿಪ್ಪುతో ಮುಳುಗಿ ಚಚ್ಚೇರಿಮ ಅಂತ ಗುರುಗಳು ಹೇಳಿದ್ದಾರೆ. ಗಣೇಶ ಏನೋರೆ, ಇದನ್ನು ನಾನು ಕಾಕತಾಳಿ ಅಂತ ಮಾತ್ರ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತ ಅಂತ ಹೇಳ್ತಾರೆ, ಗಂಗೋತ್ರಿ ಯಮುನೋತ್ರಿ ಅಂತ ಹೇಳ್ತಾರೆ, ಕೇದಾರನಾಥ ನಾಶ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕಣ್ಣು ಮುಂದೆ ನಡೆದಿರುವಂಥದ್ದಿದೆ. ನನಗೆ 2 ನಿಮಿಷ ಟೈಮ್ ಕೊಡಬೇಕು ನೀವು. ಎಸ್ ಎಸ್ ಪ್ಲೀಸ್ ಗೋ ಹೆಡ್. ನಾನೊಂದು ಕತೆ ಕೇಳಿದ್ದೀನಿ. ಎಸ್, ಒಬ್ಬರು ಬಹಳ ಈ ಥರ ಕಾಲಜ್ಞಾನಿ, ಅವರು ನಿಮಗೆ ಯಾವ ಮಗು ಆಗುತ್ತೆ ಅಂತ ಕರೆಕ್ಟಾಗಿ ಹೇಳ್ತಿದ್ರಂತೆ. ಸರ್, ಜನ ಹೋಗ್ತಿದ್ರು ಅವ್ರ ಹತ್ರ, ನಿಮ್ಗೆ ಹೆಣ್ಮಗು ಆಗುತ್ತೆ ಹೋಗಿ ಸರ್, ಹೋಗ್ತಾಯಿದ್ರು. ಇನ್ನೊಬ್ಬರು ಬಂದರೆ ಗಂಡು ಮಗು ಆಗುತ್ತೆ ಹೋಗ್ತಾಯಿದ್ರು. ಸಾಮಾನ್ಯವಾಗಿ ಅವ್ರು ಹೇಳಿದ್ದು ಬಾಗ್ತಾಯಿತ್ತು. ಯಾಕೆಂದರೆ ಇರೋದೇ 50% ಚಾನ್ಸ್ ನೋಡಿ, 50% ಟೈಮ್ಸ್ ಕರೆಕ್ಟ್ ಆಗ್ತಾಯಿತ್ತು. ಕೆಲವರು ಯಾರಿಗೂ ಆಗ್ತಿರ್ಲಿಲ್ಲ. ಅವ್ರು ವಾಪಸ್ ಬರ್ತಾಯಿದ್ರು, ಸ್ವಾಮಿ ನೀವು ಗಂಡು ಮಗು ಅಂತ ಹೇಳಿದ್ರಿ, ಇಲ್ಲಿ ಹೆಣ್ಮಗು ಆಗ್ಬಿಟ್ಟಿದೆಯಲ್ಲ ಅಂತ. ಅವರು ರಿಜಿಸ್ಟ್ರ್ ಇಟ್ಕೊಂಡಿದ್ರಂತೆ. ಆ ರಿಜಿಸ್ಟ್ರ್ ತೆಗೆದು ನೋಡ್ತಾರೆ. ಅದು ತೆಗೆದು ನೋಡಿದ್ರೆ, ನಿಮಗೆ ನಾನು ಹೆಣ್ಮಗು ಹೇಳಿದ್ನ, ಇಲ್ವಲ್ಲ, ಇಲ್ಲಿ ಗಂಡು ಮಗು ಬರ್ಕೊಂಡಿದ್ದೇನಲ್ಲ, ನಾನು ಗಂಡು ಮಗುನೇ ಹೇಳಿರ್ಬೇಕು ನಿಮಗೆ. ಅವ್ರು ಏನು ಮಾಡ್ತಾಯಿದ್ರು, ಅಲ್ಲಿ ಹೇಳಿದ್ದಕ್ಕೆ ಆಪೋಸಿಟ್ ಇಲ್ಲಿ ಬರ್ಕೊತಾ ಇದ್ರು. ಸೊ ಅವ್ರು ಬಂದು ಚೆಕ್ ಮಾಡೋದಕ್ಕೆ ಕೂಡ ಯಾರು ಬಂದು ಚೆಕ್ ಮಾಡ್ತಾರೆ, ಯಾರೋ ನಮಗೆ ಸರಿಯಾಗಿ ಆಗಲಿಲ್ಲ, ನಾವು ಹೇಳ್ದಂಗೆ ಬಂದರೆ ಚೆಕ್ ಮಾಡ್ತಾರೆ ನೋಡಿ. ಅವ್ರು ಬಂದು ಚೆಕ್ ಮಾಡಿದಾಗ ಇಲ್ಲಿ ಕರೆಕ್ಟಾಗಿರುತ್ತೆ. ಓ ಇಲ್ಲ, ಇವ್ರು ಹೇಳೋದು ಭಾಳ ಕರೆಕ್ಟು, ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ. ಇದು ಜನರಲ್ಲಿ ಮೂಡೋ ಭಾವನೆ. ನಾನು ಯಾಕೆ ಹೇಳ್ತೀನಿ ಇದನ್ನ ಅಂತಂದರೆ, 100 ಘಟನೆಗಳನ್ನು ನಾವು ಪ್ರೆಡಿಕ್ಟ್ ಮಾಡಿದ್ರೆ ಅದರಲ್ಲಿ ಒಂದು ಘಟನೆ ಯಾವುದೋ ಕರೆಕ್ಟಾಗಿ ಆದರೆ ಅದರ ಸುತ್ತ ನಾವು ಭವ್ಯತೆ ಕಟ್ತೀವಿ. ಮಿಕ್ಕಿ 99ಕ್ಕೆ ಯಾವುದಕ್ಕೂ ನಾವು ಭವ್ಯತೆ ಕಟ್ಟಲ್ಲ. ಆ ಒಂದರಿಂದ ನಾವು ಹೇಳಿರೋದೆಲ್ಲ ಕರೆಕ್ಟು ಅನ್ನೋ ಒಂದು ಸುದ್ದಿ ನಾವು ಹರಡೋಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಉತ್ತರಾಖಂಡ ಅಥವಾ ಉತ್ತರದ ನದಿಗಳು ಉಕ್ಕಿ ಹರಿತವೆ. ಯಾವುದೇ ಒಂದು ಕ್ಷಣದಲ್ಲಿ ಒಂದಿಲ್ಲ ಒಂದೊಮ್ಮೆ ಮುಂದೆ ಮತ್ತೊಮ್ಮೆ ಉತ್ತರಾಖಂಡದ ನದಿಗಳು ಉಕ್ಕಿ ಹರಿಯೋದು ಗ್ಯಾರಂಟಿ. ನಾನು ಈಗಲೂ ಬೇಕಾದ್ರೆ ಹೇಳ್ತೀನಿ, ಮುಂದೊಮ್ಮೆ ಮತ್ತೆ ಉತ್ತರಾಖಂಡದ ಅಥವಾ ಉತ್ತರದಲ್ಲಿ ಆ ನದಿಗಳು ಉಕ್ಕಿ ಹರಿತವೆ. ಇದನ್ನು ಯಾರಾದರೂ ತಪ್ಪು ಅಂತ ಹೇಳೋಕ್ಕೆ ಸಾಧ್ಯವಾ? ಹೀಗೆ ಅದು ಕಾಕತಾಳೀಯ ಅಂತ ಹೇಳೋಕ್ಕಾಗಲ್ಲ ಅಂತಲ್ಲ. ಹಲವಾರು ಸೆಂಟೆನ್ಸ್ಗಳ ಅಥವಾ ವಾಕ್ಯಗಳನ್ನು ಅಥವಾ ಹಲವಾರು ಭವಿಷ್ಯಗಳನ್ನ ನಾವು ನೋಡಿದಾಗ ಕೆಲವು ಅದು ಆಗುವ ಸಾಧ್ಯತೆ ಇದೆ. ಪ್ಲಸ್ ಆಗಲೂಬಹುದು ಅಂಥವನ್ನೇ ನಾವು ಹೇಳೋಕ್ಕೆ ಸಾಧ್ಯತೆ ಇದೆ. ನಾನು ಮತ್ತೆ ಹೇಳಬಲ್ಲೆ, ಭೂಕಂಪ ಆಗುತ್ತೆ ಹಿಮಾಲಯದಲ್ಲಿ ಅಂತ. ಯಾರಾದರೂ ಅದನ್ನ ರಿಪೀಟ್ ಮಾಡೋಕ್ಕೆ ಸಾಧ್ಯನಾ? ಹಿಮಾಲಯದಲ್ಲಿ ಭೂಕಂಪಗಳಾಗೋದು ಸಾಮಾನ್ಯ. ಭೂಕಂಪ ಹಿಮಾಲಯದಲ್ಲಿ ಆಗುತ್ತೆ, ಜನ ಅಲ್ಲೋಲ್ಕಲ್ಲೋಲವಾಗ್ತಾರೆ, ಅಲ್ಲಿ ರಕ್ತ ಹರಿಯುತ್ತೆ. ಈಗಲೂ ನಾವು ಬರ್ಕೊಡ್ಬಲ್ಲ, ಬೇಕಾದ್ರೆ 100 ವರ್ಷ ಬೇಕಾದ್ರೆ 20 ವರ್ಷ ಕಾಯಿರಿ, ಯಾವಾಗ ಒಂದು ಸಲ ಅಲ್ಲಿ ಭೂಕಂಪ ಆಗುತ್ತೆ. ಹಾಗೆ ನಾನು ಯಾವಾಗಲೇ ಹೇಳಿದೆ, ಇವರೆಲ್ಲ ದೊಡ್ಡ ಜ್ಞಾನಿಗಳು, ಅನುಭಾವಿಗಳು. ಇವರಿಗೆ ಪ್ರಪಂಚದಲ್ಲಿ, ಪರಿಸರದಲ್ಲಿ ಅಥವಾ ನಮ್ಮ ಇಡೀ ಚರಿತ್ರೆಯಲ್ಲಿ ಆಗಿರತಕ್ಕಂಥ ಹಲವಾರು ಘಟನೆಗಳ ಆಧಾರದ ಮೇಲೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಊಹಿಸುವ ಶಕ್ತಿ ಅವರಿಗಿತ್ತು. ಇವರು ಯಾರೂ ಕೂಡ ಸಣ್ಣ ವ್ಯಕ್ತಿಗಳಲ್ಲ, ಬಹಳ ಜ್ಞಾನಿಗಳು. ಅವರು ವಿಜ್ಞಾನಿಗಳಲ್ಲದೆ ಇರ್ಬೋದು, ಅಥವಾ ನನ್ನ ಹಾಗೆ ನಮ್ಮೆಲ್ಲರ ಹಾಗೆ ಸಾಮಾನ್ಯ ಮನುಷ್ಯರಲ್ಲದೆ ಇರ್ಬೋದು.
ಒಂದು ರೀತಿಯ ಅನುಭವದ ಮೇಲೆ ಮುಂದೆ ಏನಾಗ್ಬೋದು, ಅದು ಘಟಿಸ್ಬೋದು ಅನ್ನುವ ಒಂದು ಯೋಚನಾ ಶಕ್ತಿ ಅವರಿಗಿತ್ತು. ಆ ಯೋಚನಾ ಶಕ್ತಿಯ ಕೆಲವು ಬಹಳ ನಿಖರವಾಗೇ ಬಂದಿರ್ಬೋದು. ಅದನ್ನು ನಾವು ಪರ್ಫೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ನಾನು ಉದಾಹರಣೆಗೆ ಹೇಳ್ತೀನಿ. ನಾಸ್ಟ್ರೋಡಾಮಸ್ಸು ಅವನ ಪ್ರೆಡಿಕ್ಷನ್ಸ್ ತಗೊಂಡು ಒಬ್ಬ ಫ್ರಾನ್ಸ್ನ ವ್ಯಕ್ತಿ ಹೇಳಿದಂತೆ ನೆಪೋಲಿಯನ್ ಈ ಯುದ್ಧದಲ್ಲಿ ಮಹಾ ಘಟನೆ ನಡೆಯುತ್ತೆ ಅಂತ. ಏನು ಅಂದರೆ ಇಲ್ಲ ಸೋಲ್ತಾನೆ ಇಲ್ಲ ಗೆಲ್ತಾನೆ, ಯಾವಾಗ ಗೊತ್ತಿಲ್ಲ. ಇದು ರೆಕಾರ್ಡ್ಸಲ್ಲಿದೆ. ಹೀಗೆ ಆ ಕಾರಣದಿಂದಾಗಿ ಅದರಿಂದ ಕಾಲ ಏನಾದ್ರು ಗೊತ್ತಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳಿದಾಗ ಅದನ್ನು ಅಂದ್ಕೊಂಡೆ. ಕಾಲಜ್ಞಾನವನ್ನು ಆಧಾರವಾಗಿ ಇಟ್ಕೊಂಡು ಯಾಕೆ ದುರ್ಘಟನೆಗಳನ್ನು ತಡೆಯೋದು ಅಥವಾ ಅದರ ಹಾನಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೆ ಅವರು ಇಂಥ ಶತಮಾನದಲ್ಲಿ ಇಂಥ ದಶಕದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ, ಅನುಭವಿಗಳ ವಿಷಯ ಹೇಳ್ತಿಲ್ಲ ನಾನು. ಅನುಭವಿಗಳಿಗೆ ದೈವೇಚ್ಛೆಯಿಂದ ನಡೆಯೋದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿ ಯಾಕೆ ಬರಬೇಕು? ಏನು ನಡೆಯುತ್ತೋ ನಡೀಲಿ. ನಾವು ಅಂದರೆ ಪಾಮರರಾದಂಥವರು ಕಾಲಜ್ಞಾನದ ಮೂಲಕ ಇಂಥದ್ದು ಘಟನೆ ನಡೀಬಹುದು. ನಂದೊಂದಲ್ಲಿ ಅಬ್ಜೆಕ್ಷನ್ ಇದೆ ನಿಮಗೆ. ಕಾಲಜ್ಞಾನಿಗಳು ಇವರು ಹೇಳಿದಾಗೆ ಪ್ರಪಂಚದ ಒಳ್ಳೆಯದಕ್ಕೋಸ್ಕರ ಬರೆದಿಡೋದು ಅವ್ರು ನಿಜವಾಗ್ಲೂ ಆ ರೀತಿ ಅಂದರೆ ನಮ್ಮೆಲ್ಲರ ಭಾವನೆ ಅದು. ಅವರು ಆ ರೀತಿ ಕಾಲಜ್ಞಾನವನ್ನು ಹೇಳುವಾಗ ನಮ್ಮ ಮನುಜನಾಂಗಕ್ಕೆ ಅದು ಒಳ್ಳೆಯದಾಗಲಿ ಅಂತ ಬರೆದಿಡಬೇಕಾಗಿದ್ದರೆ ಇಂಥ ಪೀರಿಯಡಲ್ಲಿ ಆಗುತ್ತೆ ಎಚ್ಚರಿಕೆಯಿಂದಿರಿ ಅಂತಲೂ ಹೇಳ್ಬೋದಾಗಿತ್ತು. ಆದರೆ ಅವರು ಆ ರೀತಿ ಹೇಳಿಲ್ಲ. ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಹುಷಾರಾಗಿರಿ ಅನ್ನುವ ಒಂದು ಜನರಿಗೆ ಎಚ್ಚರಿಕೆ ಅಷ್ಟೇ ಅವರದ್ದು. ಆ ದೃಷ್ಟಿಯಿಂದ ನಾವು ಅವರು ಪರ್ಫೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇಲ್ಲ, ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಒಂದು ನಿಮಿಷ, ನಾನು ಈ 2 ಪುಸ್ತಕಗಳನ್ನು ತಿರುವು ಹಾಕಿದಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಮನುಷ್ಯನನ್ನ ನೈತಿಕತೆಯ ಹಾದಿಯಲ್ಲಿ ನಡೆಸೋದಕ್ಕೆ ನೈತಿಕತೆಯ ಹಾದಿಯಲ್ಲಿ ನಡೆಸೋದು. ಯಾಕಂದ್ರೆ ನೀವು ನೈಸರ್ಗಿಕ ಸಂಪತ್ತನ್ನ ಬಗೆದಿದ್ದಿಂದ ಅವರು ಕಷ್ಟ ಅನುಭವಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಪೂರಕವಾಗಿ ಹೇಳಬೇಕಾದ್ರೆ ಅಜಿತ್ ಅವರೇ, ಕಾಲಜ್ಞಾನವನ್ನು ಅವರು ನೇರವಾಗಿ ಏಕಾಏಕಿ ಬರೆದಿದ್ದಲ್ಲ. ಕಾಲಜ್ಞಾನ ಬರೆಯೋದಕ್ಕೆ ಮುಂಚೆ ಅವರು ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥವ್ರು, ಅನೇಕ ತತ್ವಪದಗಳನ್ನು ಬರೆದಿರುವಂಥವ್ರು. ಅದರ ಹಿನ್ನೆಲೆಯಲ್ಲಿ ಅವರು ಕಾಲಜ್ಞಾನವನ್ನು ಬರೆಯೋದು. ಅವರ ಪದಗಳು ನೋಡಿ ಎಷ್ಟು ಸ್ಪಷ್ಟವಾಗಿರುತ್ತೆ. ಆಮೇಲೆ ಒಂದು ಬಹಳ ವಿಶೇಷವಾದ್ದು ಅಂತ ಹೇಳಿದ್ರೆ, ನನ್ನ ರಿಸರ್ಚ್ ವರ್ಕ್ಗೆ ಸುಮಾರು ಕಾಲಜ್ಞಾನಗಳನ್ನು ತಿರುವು ಹಾಕಬೇಕಾಗಿತ್ತು. ಸುಮಾರು 100 ಕಾಲಜ್ಞಾನಗಳಿದಾವೆ ಇಂಡಿಯಾ ದೇಶದಲ್ಲಿ, 100 ಕಾಲಜ್ಞಾನಗಳಿದಾವೆ. ಆದರೆ ಇದನ್ನೆಲ್ಲವನ್ನು ನೋಡಿದಾಗ ಕಾಲಜ್ಞಾನ ನಾನು ಒಂದು ಇಂಟ್ರಪ್ಷನ್ ಮಾಡ್ತೀನಿ. 100 ಕಾಲಜ್ಞಾನ ಅಂದಾಗ ನನ್ನ ಕುತೂಹಲ ಪ್ರಶ್ನೆ, ಒಂದಕ್ಕೊಂದು ತಾಳೆ ಹಾಕ್ಸವ ಅಂತ? ಇಲ್ಲ, ಹಂಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಯಾ ಕಾಲದಲ್ಲಿ ಆಯಾ ಇದರಲ್ಲಿ ಏನೋ ಪ್ರಾಂತ್ಯದಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಭಾಳ ಸಾಮ್ಯಗಳಿರ್ತವೆ. ಅಲ್ಲಿ ಕೈವಾರ ನಾರಾಯಣ ತಾತನಿಗೂ ಮತ್ತು ವೀರಬ್ರಹ್ಮಯ್ಯನವ್ರಿಗೂ ಭಾಳ ಸಾಮ್ಯ. ಯಾಕಂದರೆ ಒಂದೇ ಪ್ರದೇಶದಿಂದ ಬಂದಂಥವ್ರು, ಇಬ್ಬರು ಕೂಡ ಒಂದೇ ಭಾಷೆಯಿಂದ ಬಂದವರು. ಆದರೆ ಕೈವಾರ ನಾರಾಯಣ ತಾತ ದ್ವಿಭಾಷಾ ಕವಿ, ಅವರು ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೂಡ ಬರೀತಾರೆ. ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಕಾಲಜ್ಞಾನದ ಇದ್ರ ಬಗ್ಗೆ ಇವರು ಹೇಳುವಂತಹ ಸಂದರ್ಭಗಳಲ್ಲಿ ನನಗೆ ಭಾಳ ಆಶ್ಚರ್ಯವಾಗಿ ಭಾಳ ಇದರಲ್ಲಿ ಕಾಡಿದ್ದೇನು ಅಂತ ಹೇಳಿದ್ರೆ, ಎಲ್ಲ ಕಾಲಜ್ಞಾನಗಳು ನಿಲ್ಲೋದೆಲ್ಲಿ ಅಂತಂದರೆ ಪ್ರಳಯಕ್ಕೆ. ಆದರೆ ಪ್ರಳಯದಿಂದ ಆಚೆಗೆ ಏನು ಅನ್ನುವಂಥದ್ದನ್ನು ಕೈವಾರ ನಾರಾಯಣ ದತ್ತ ಒಬ್ಬರು ಮಾತ್ರ ಹೇಳ್ತಾರೆ. ಪ್ರಳಯದ ನಂತರದ ಜೀವನ, ಪ್ರಳಯದ ನಂತರ ಭಾಳ ಕುತೂಹಲ ಇದೆ. ಆದರೆ ಆ ಕುತೂಹಲವನ್ನು ಬಿಡಿಸಬೇಕು ಅಂದರೆ ಒಂದು ಬ್ರೇಕ್ ಮುಗಿಯೋ ತನಕ ನೀವು ಕಾಯಬೇಕಾಗತ್ತೆ. ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲಿ ಮಾತ್ರ ನಮ್ಮ ದ್ವಾರಕಾನಾಥ್ ಸರ್ ಹೇಳ್ತಿರೋ ಹಾಗೆ ಇವರು ಸುಮಾರು 100 ಕಾಲಜ್ಞಾನಗಳನ್ನು ಗಮನಿಸಿದ್ದಾರೆ. ಅದರಲ್ಲಿ ಎಲ್ಲ ಕಾಲಜ್ಞಾನಗಳು ಪ್ರಳಯಕ್ಕೆ ಬಂದು ನಿಂತು ಹೋಗುತ್ತೆ. ಪ್ರಳಯದ ನಂತರದ ಕಾಲಜ್ಞಾನ ಯಾರ ಹತ್ರನೂ ಇಲ್ಲ. ಆದರೆ ಕೈವಾರ ತಾತಯ್ಯನವರು ಪ್ರಳಯದ ನಂತರದ ಜೀವನದ ಬಗ್ಗೆ ಕೂಡ ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾದರೆ ಕೈವಾರ ತಾತಯ್ಯನವರ ಕಾಲಜ್ಞಾನದ ಪ್ರಕಾರ ಪ್ರಳಯದ ನಂತರ ಭೂಮಿ ಹೇಗಿರುತ್ತೆ, ಪ್ರಳಯದ ನಂತರ ಮನುಷ್ಯನ ಬದುಕು ಹೇಗಿರುತ್ತೆ? ನಾನು ಕೂಡ ಅಂದ್ಕೊಂಡಿದ್ದು ಪ್ರಳಯದ ನಂತರ ಮನುಷ್ಯ ಜೀವನನೇ ಇರೋದಿಲ್ಲ ಅಂತ. ನಿಜವಾಗ್ಲೂ ಕುತೂಹಲದ ವಿಷಯ ಇದು. ಆದರೆ ಈ ಕುತೂಹಲದ ವಿಷಯವನ್ನು ದ್ವಾರಕಾನಾಥ್ ಸರ್ ಹತ್ರನೇ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.